ಈ ಸಿನಿಮಾ ಒಂದು ಸಾಮಾನ್ಯ ಸಿನಿಮಾದ ಟ್ರೈಲರ್ ಅಲ್ಲ, ಫುಲ್ ಮಾಸ್ ರಾ ಆಗಿರುವ ಒಂದು ಕರಾವಳಿ ಸಿನಿಮಾದ ಒಂದು ಟ್ರೈಲರ್. ಇವತ್ತು ನಾನು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಪ್ರಜ್ವಲ್ ದೇವರಾಜ್ ಅವರ ಮುಂದಿನ ಒಂದು ಬಿಗ್ ಸಿನಿಮಾವಾಗಿರುವ ಕರಾವಳಿ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದೆ. ಸೊ ಈ ಒಂದು ಸಿನಿಮಾದ ಟೀಸರ್ ಹೇಗಿದೆ ಮತ್ತಿದು ಯಾವ ಒಂದು ಜಾನರ್ ಅಲ್ಲಿ ಮೂಡಿ ಬಂದಿದೆ ಮತ್ತು ಇದು ಕತೆ ಹೇಗಿದೆ, ಕತೆ ಯಾವ ರೀತಿ ಇರುತ್ತೆ ಅಂತ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಅದೇ ರೀತಿ ಇದೆನಾ ಅಥವಾ ಬೇರೆ ರೀತಿ ಈ ಒಂದು ಸಿನಿಮಾದ ಟ್ರೈಲರ್ ಇದೆ ಅಂತ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ದಿನ ಆಯ್ತು, 3-4 ದಿನ ಆಯ್ತು ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ. ಸೊ ಸ್ವಲ್ಪ ಪರ್ಸನಲ್ ಕೆಲಸ ಇದ್ದ ಕಾರಣ ಟ್ರೈಲರ್ ರಿವ್ಯೂ ಮಾಡಕ್ ಆಗಿಲ್ಲ. ಸೊ ಇವಾಗ ಕಂಟೆಂಟ್ ಕೂಡ ರೆಡಿ ಆಗಿದೆ, ಕಾನ್ಸೆಪ್ಟ್ ಕೂಡ ಸಿಕ್ಕಿದೆ. ಸೊ ಡಿಸ್ಕಸ್ ಮಾಡೋಣ ಕತೆ ಬಗ್ಗೆ, ಯಾವುದು ಕರಾವಳಿ ಸಿನಿಮಾದ ಟೀಸರ್ ಬಗ್ಗೆ ಹೇಗಿದೆ, ಯಾವ ರೀತಿ ಇದೆ ಅನ್ನೋದು ನೋಡೋಣ. ಸೊ ಹಾಗೆ ನೀವು ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಏಕೆಂದ್ರೆ ಈ ಒಂದು ಸಿನಿಮಾದ ಬಗ್ಗೆ ನಿಮಗೆ ತಿಳಿದುಕೊಳ್ಳಬೇಕಂತ ವಿಷಯಗಳು ಮತ್ತು ಸಂಗತಿಗಳು ತುಂಬಾನೇ ಇದೆ. ಸೊ ಒಂದೊಂದಾಗಿ ಎಳೆಯಾಗಿ ನೋಡ್ತಾ ಹೋಗೋಣ. ಸೊ ಹಾಗೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಕಂಟೆಂಟ್ ಆಗ್ಬೋದು, ನಾನು ಮಾಡುವಂತ ಕೆಲಸ ನಿಮ್ಗಳಿಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನನಗೆ ಸಪೋರ್ಟ್ ಮಾಡಬಹುದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಕರಾವಳಿ ಸಿನಿಮಾದ ಡಿಸ್ಕಸ್ ಕತೆ ಕಡೆ ಹೋಗೋಣ. ಪ್ರಮುಖವಾಗಿ ಈ ಒಂದು ಸಿನಿಮಾ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಇದೊಂದು ನಾರ್ಮಲ್ ಸಿಂಪಲ್ ಸಿನಿಮಾ ಅಲ್ಲ ಅನ್ನೋದು ನಿಮಗೆ ಕ್ಲಿಯರ್ ಆಗಿನೇ ಗೊತ್ತಾಗುತ್ತದೆ. ಏಕೆಂದ್ರೆ ಒಂದು ಬಿಗ್ ಬಜೆಟ್ ಅಲ್ಲಿ ರೆಡಿ ಆಗ್ತಾ ಇರುವ ಕರಾವಳಿಯ ಕಲ್ಚರ್ ಸಿನಿಮಾ ಇದು ಆಗಿದೆ. ಅದರಲ್ಲಿ ಸ್ವಲ್ಪ ಆಕ್ಷನ್, ಲವ್ ಸ್ಟೋರಿ ಮತ್ತು ಅಲ್ಲಿರುವ ಸಂಸ್ಕೃತಿ ಪದ್ಧತಿಗಳನ್ನು ಕೂಡ ಈ ಸಿನಿಮಾ ಒಳಗೊಂಡಿದೆ ಅಂತ ನಿಮಗೆ ಟ್ರೇಲರ್ ನಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತದೆ. ಸೊ ಹಾಗೆ ಈ ಒಂದು ಸಿನಿಮಾದ ಟ್ರೇಲರ್ ಸ್ಟಾರ್ಟ್ ಆಗೋದೇ ಒಂದು ಕ್ಯಾಸ್ಟಲ್ ವಿಲೇಜ್ ಇಂದ. ಸೊ ಅಲ್ಲಿ ತೋರಿಸುವಂತ ವಿಜುವಲ್ಸ್ ಆಗ್ಬೋದು, ಅಲ್ಲಿ ಯೂಸ್ ಮಾಡಿದಂತ ಸೆಟ್ ಆಗ್ಬೋದು, ಅಲ್ಲಿ ಇರುವಂತ ಪದ್ಧತಿ ನೋಡಿದ್ರೆ ನಿಮಗೆ ಫಸ್ಟ್ ಲುಕ್ ಅಲ್ಲಿ ತುಂಬಾ ಒಂದು ಇಷ್ಟ ಆಗುವಂತ ಸೀನ್ಗಳು ನಿಮಗೆ ಕಣ್ಣಿಗೆ ಬೀಳುತ್ತದೆ ಸಿನಿಮಾದ ಟ್ರೈಲರ್ ನೋಡುವಾಗ. ಫಸ್ಟ್ ಲುಕ್ ಅಲ್ಲಿ ಇನ್ ಸೆಲ್ಫ್ ತುಂಬಾ ರಾ ಆಗಿದೆ ಮತ್ತು ಇಂಟ್ರೆಸ್ಟ್ ಫೀಲ್ ಕೂಡ ನಿಮಗೆ ಕೊಡುತ್ತದೆ. ಏಕೆಂದ್ರೆ ಈ ಒಂದು ಸಿನಿಮಾ ಒಂದು ಕರಾವಳಿಯ ಒಂದು ನೈಜ ಘಟನೆ ಆಗ್ಬೋದು, ಅಲ್ಲಿರುವಂತ ಪದ್ಧತಿ, ಅಲ್ಲಿರುವಂತ ಆಚಾರಗಳು ಎಲ್ಲ ಕೂಡ ಸಖತ್ತಾಗಿ ಸ್ಕ್ರೀನ್ ಮೇಲೆ ತೋರ್ಸಕ್ಕೆ ಹೋಗಿದ್ದಾರೆ. ಆದ್ರೆ ಎಲ್ಲವೂ ಕೂಡ ವರ್ಕ್ ಆಗಿದೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಯಾವ್ದು ವರ್ಕ್ ಆಗಿದೆ, ಅಲ್ಲಿ ಯಾವ್ದು ವರ್ಕ್ ಆಗಿಲ್ಲ ಅನ್ನೋದು ನಾವು ಸಿನಿಮಾ ಬರೋವರೆಗೂ ಕಾಯಬೇಕಾಗುತ್ತದೆ. ಸೊ ಸಿನಿಮಾದ ಟ್ರೈಲರ್ ನೋಡಿ ಸಿನಿಮಾ ಜಡ್ಜ್ ಮಾಡೋದು ತಪ್ಪು ಆಗುತ್ತದೆ. ಸೊ ಹಾಗೆ ಇಲ್ಲಿ ಸ್ಟೋರಿ ಸಿಂಪಲ್ ಆಗಿಲ್ಲ, ಅದೊಂದು ಹುಮನ್ ಆಗ್ಬೋದು ಮತ್ತು ನೇಚರ್ ಮೇಲೆ ನಡೆಯುವಂತ ಒಂದು ಇಡೀ ಸಿನಿಮಾದ ಹಿಂಟ್ ಕೂಡ ಕೊಡ್ತಾ ಹೋಗ್ತಾರೆ. ಅಂದ್ರೆ ಒಬ್ಬ ಮನುಷ್ಯ ಅಲ್ಲಿರುವಂತ ಪದ್ಧತಿಗಳು ಹೇಗೆ ಎದುರು ಹಾಕೋತಾನೆ ಮತ್ತು ಅಲ್ಲಿ ಇರುವ ಪದ್ಧತಿಗಳು ಹೇಗೆ ರಿವೆಂಜ್ ಆಗ್ತವೆ ಅನ್ನೋದು ಸಿನಿಮಾದಲ್ಲಿ ಟ್ರೈಲರ್ ನಲ್ಲಿ ಸ್ವಲ್ಪ ನಿಮಗೆ ತಿಳಿಸ್ತಾ ಹೋಗುತ್ತೆ ಸಿನಿಮಾದ ಟ್ರೈಲರ್ ನಲ್ಲಿ. ಸೊ ಹಾಗೆ ನಮ್ಮ ಪ್ರಜ್ವಲ್ ದೇವರಾಜ್ ಹೀರೋ ಎಂಟ್ರಿ ಆದಾಗ ಫುಲ್ ಮಾಸ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಸೀರಿಯಸ್ ನಲ್ಲಿ ಕೂಡ ತೋರಿಸಿದ್ದಾರೆ. ಅವರ ಲುಕ್, ಅವರ ಸ್ವ್ಯಾಗ್ ಆಗ್ಬೋದು, ಅವರು ಬಂದಂತ ರೀತಿ, ಅವರಿಗಿರುವಂತ ಬಾಡಿ ಲ್ಯಾಂಗ್ವೇಜ್, ಅವರಿಗಿರುವಂತ ಒಂದು ಸ್ಟ್ಯಾಡಮ್ ಕೂಡ ಸಖತ್ತಾಗಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಸೊ ಆದ್ರೆ ಒಂದ್ ಸ್ವಲ್ಪ ಕರಾವಳಿ ಸಿನಿಮಾ ವಿವಾದಕ್ಕೆ ಒಳಗಾಗಿದೆ. ಏನಪ್ಪ ಕಾರಣ ಅಂದ್ರೆ, ಸ್ವಲ್ಪ ಈ ಸಿನಿಮಾದ ಕಂಪ್ಲೀಟ್ ಆಗಿ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಬಿಟ್ಟು ಬೇರೆ ಒಬ್ಬರ ವಾಯ್ಸ್ ಯೂಸ್ ಮಾಡಿ ಸಿನಿಮಾ ಸಂಪೂರ್ಣವಾಗಿ ಡಬ್ಬಿಂಗ್ ಕೂಡ ಮಾಡಲಾಗಿದೆ ಅಂತ. ಸೊ ಸಿನಿಮಾ ಟ್ರೈಲರ್ ಅಲ್ಲಿ ಆಗ್ಬೋದು, ಆಲ್ರೆಡಿ ನ್ಯೂಸ್ ಅಲ್ಲಿ ಕೂಡ ಈ ಒಂದು ಸಿನಿಮಾದ ಕೂಡ ವಿವಾದಕ್ಕೆ ಒಳಗಾಗಿದೆ. ಸ್ವಲ್ಪ ರೀಸನ್ ಇಂದ ಸಿನಿಮಾ ಕೂಡ ಡಬ್ಬಿಂಗ್ ಕೂಡ ಕಂಪ್ಲೀಟ್ ಆಗಿದೆ, ಇವಾಗ ರಿಲೀಸ್ಗೆ ಕೂಡ ಸಜ್ಜಾಗಿ ನಿಂತಿದೆ. ಸೊ ಆದ್ರೂ ಕೂಡ ಸಿನಿಮಾದ ಪರವಾಗಿ ಪ್ರಜ್ವಲ್ ದೇವರಾಜ್ ಅವರು ಕೂಡ ಎಲ್ಲಾ ಕಡೆ ಸಾಧ್ಯವಾದಷ್ಟು ಪ್ರಚಾರಕ್ಕೆ ಮುಂದಾಗ್ತಿದ್ದಾರೆ. ಮತ್ತು ಈ ಒಂದು ಸಿನಿಮಾದ ಟ್ರೇಲರ್ ಅಲ್ಲಿ ಮತ್ತೊಂದು ಮುಖ್ಯ ಪಾತ್ರ ವಹಿಸೋದು ಈ ತರ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್. ಹೌದು, ಪ್ರತಿ ಒಂದೊಂದು ಮ್ಯೂಸಿಕ್ ಕೂಡ ಸಿನಿಮಾಗೆ ಅದರೇ ಆದಂತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ, ಒಂದು ಫೀಲ್ ಕ್ರಿಯೇಟ್ ಮಾಡುವ ಕೆಲಸ ಕೂಡ ಅದಕ್ಕೆ ಇರುತ್ತೆ. ಸೊ ಅದೇ ಒಂದು ಕಾನ್ಸೆಪ್ಟ್ ಕೂಡ ಇದರಲ್ಲಿ ಕೂಡ ಸಖತ್ತಾಗಿ ಗ್ಲಿಮ್ಸ್ ಆಗ್ಬೋದು,
ಆ ಒಂದು ಫಸ್ಟ್ ಲುಕ್ ಅಲ್ಲಿ ಬಂದಾಗ ಆಗ್ಬೋದು, ಸಿನಿಮಾದ ಟ್ರೈಲರ್ ಅಲ್ಲಿ ಸಖತ್ತಾಗಿ ಮ್ಯೂಸಿಕ್ ಕೂಡ ಒಂದು ಪ್ರಮುಖ ಕೆಲಸ ಮಾಡಿ ಕೊಟ್ಟಿದೆ. ಸೊ ಹಾಗೆ ಈ ಸಿನಿಮಾ ನಾವು ಟ್ರೈಲರ್ ನೋಡುವಾಗನೇ ಸ್ವಲ್ಪ ಮೈ ರೋಮಾಂಚನ ಬರುವಂತ ದೃಶ್ಯಗಳು ನಿಮಗೆ ಕಣ್ಣಿಗೆ ಕೂಡ ಕಾಣುತ್ತವೆ. ಮತ್ತು ಹಾಗೆ ಈ ಸಿನಿಮಾದ ಟ್ರೈಲರ್ ಅಲ್ಲಿ ಅನಿಮಲ್ಸ್ ಇದೆ, ಅಂದ್ರೆ ಎಮ್ಮೆಗಳಾಗ್ಬೋದು, ಕೋಣಗಳು ಮತ್ತು ಫಾರೆಸ್ಟ್ ಏರಿಯಾಗಳನ್ನು ಕೂಡ ಕವರ್ ಮಾಡಿದ್ದಾರೆ. ಡಾರ್ಕ್ ವಿಜುವಲ್ಸ್ ಕೂಡ ಇದೆ. ಎಲ್ಲವೂ ಕೂಡ ಮಿಕ್ಸ್ ಆಗಿ ಡೇಂಜರಸ್ ಎಂಬ ಒಂದು ವೈಬ್ ನಿಮಗೆ ಕೊಡುವಂತ ಒಂದು ಸಿನಿಮಾವಾಗಿದೆ. ಏಕೆಂದ್ರೆ ಈ ಒಂದು ಸಿನಿಮಾ ಅಲ್ಲಿರುವಂತ ಕಂಬಳ ಎಂಬ ನಾವೇನ್ ಕರಿತೀವಿ ಆಡು ಭಾಷೆಯಲ್ಲಿ, ಸೊ ಆ ಒಂದು ಕಲ್ಚರು, ಅಲ್ಲಿರುವಂತ ದೈವಗಳ ಶಕ್ತಿ, ಇವು ಕಾನ್ಸೆಪ್ಟ್ ಆಗ್ಬೋದು, ಅಲ್ಲಿರುವಂತ ಜನಗಳ ರೀತಿ, ಹಾವ ಭಾವ, ನಡವಳಿಕೆ ಎಲ್ಲವೂ ಕೂಡ ಸಿನಿಮಾದಲ್ಲಿ ತರೋದು, ಅಲ್ಲಿರುವಂತಹ ನಿಜವಾದ ಪದ್ಧತಿನೇ ಸಿನಿಮಾದಲ್ಲಿ ತೋರಿಸಬೇಕಾಗುತ್ತದೆ. ಏಕೆಂದ್ರೆ ಸಿನಿಮಾ ನೋಡಿ ಎಷ್ಟೋ ಜನ ಇದು ಎಸ್ ಇದೆ ಅಂತ ನಂಬುತ್ತಾರೆ, ಬಟ್ ಅಲ್ಲಿ ಸುಳ್ಳು ಹೇಳಿ ನಂಬಿಸೋದು ತುಂಬಾನೇ ಸಿನಿಮಾಗೆ ಹೊಡೆತ ಕೊಡುತ್ತದೆ. ಆ ನಿಜವಾದ ಘಟನೆ, ಅಲ್ಲಿರುವಂತಹ ಪದ್ಧತಿಯನ್ನು ಜನಗಳಿಗೆ ತೋರಿಸಿ ಅರ್ಥ ಮಾಡಿಸ್ಬೇಕು, ಅದು ಅದರಲ್ಲಿ ಸಿನಿಮಾ ಗೆದ್ದಿದೆ. ಸೊ ಹಾಗೆ ಮತ್ತು ಮಿಡಲ್ ಶಾರ್ಟ್ಸ್ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಸ್ಟೋರಿ ಬೇರೆ ರೀತಿ ತಿರುವು ಪಡೆದುಕೊಳ್ಳುತ್ತದೆ. ಅಂದ್ರೆ ರಾಜ್ಬಿ ಶೆಟ್ಟಿ ಆಗುವುದು, ಪ್ರಜ್ವಲ್ ದೇವರಾಜ್ ಆಗುವುದು ಮತ್ತು ವಿಲನ್ಸ್ ಗಳ ಎಂಟ್ರಿ ಆದಾಗ ಅಲ್ಲಿ ಬರುವಂತ ಫೈಟ್ ಸೀನ್ಸ್, ಲವ್ ಸ್ಟೋರಿ ಎಲ್ಲ ಕೂಡ ಮಿಡಲ್ ಅಲ್ಲಿ ತೋರಿಸಿದಾಗ ಸಿನಿಮಾ ಬೇರೆ ಹಂತಕ್ಕೆ ಇದು ತೆಗೆದುಕೊಂಡು ಹೋಗುತ್ತೆ ಸಿನಿಮಾನ ಕಥೆಯನ್ನು. ಹಾಗೆ ರಾಜ್ಬಿ ಶೆಟ್ಟಿ ಅವರು ಕೂಡ ಇದರಲ್ಲಿ ಮಾಸ್ ಲುಕ್ ಅಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಶಾಡೋ ಅಲ್ಲಿ ಕೂಡ ರಾಜ್ಬಿ ಶೆಟ್ಟಿ ಅವರ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ಒಂದು ಕರಾವಳಿ ಸಿನಿಮಾದಲ್ಲಿ. ಸೊ ಹಾಗೆ ಡೈಲಾಗ್ಸ್ ಕಡೆ ಬಂದ್ರೆ, ಡೈಲಾಗ್ಸ್ ಸಿನಿಮಾ ಟ್ರೇಲರ್ ಅಲ್ಲಿ ತುಂಬಾ ಕಡಿಮೆ ತೋರಿಸಿದ್ದಾರೆ, ಬಟ್ ಆದ್ರೆ ಸಿನಿಮಾದಲ್ಲಿ ಇರ್ಬೋದಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆದ್ರೆ ವಿಜುವಲ್ಸ್, ಸ್ಟೋರಿ ಟೆಲ್ಲಿಂಗ್ ಆಗ್ಬೋದು, ಸ್ಟ್ರಾಂಗ್ ಆಗಿನೇ ಒಂದು ಒಳ್ಳೆ ಮೋಟಿವ್ ಇರುವಂತ ಸಿನಿಮಾ ಆಗ್ಬೋದು, ಅಲ್ಲಿರುವಂತಹ ಕಲ್ಚರ್ ಜನಗಳಿಗೆ ಪ್ರೆಸೆಂಟ್ ಮಾಡುವಲ್ಲಿ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ನಂಬಿದ್ದೇನೆ. ಯಾಕಂದ್ರೆ ಸ್ಟೋರಿ ಹೇಳುವಂತ ರೀತಿ, ಅಲ್ಲಿ ಬರುವಂತ ಪಾತ್ರಗಳ ಪರಿಚಯ, ಪಾತ್ರಗಳ ಪರ್ಫಾರ್ಮೆನ್ಸ್ ಸ್ಕ್ರೀನ್ ಮೇಲೆ ಹೇಗೆ ಅಬ್ಬರಿಸುತ್ತೆ, ಅದು ಹೇಗೆ ಆಕ್ಟ್ ಮಾಡ್ತಾರೆ ಅನ್ನೋದು ಮೇಲೇನೆ ಸಿನಿಮಾದ ಸ್ಟೋರಿ ಜನಗಳಿಗೆ ಇಷ್ಟ ಆಗುತ್ತದೆ. ಸೊ ಹಾಗೆ ಈ ಸಿನಿಮಾ ಲಾಸ್ಟ್ ಅಲ್ಲಿ ಬರುವಂತ 5 ಸೆಕೆಂಡ್ ಅಲ್ಲಿ ಫುಲ್ ಸಸ್ಪೆಕ್ಟ್, ಅಂದ್ರೆ ಫುಲ್ ಒಂದು ಸಸ್ಪೆನ್ಸ್ ಆಗೋದು, ಒಂದು ಒಳ್ಳೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತದೆ ಸಿನಿಮಾ ಟ್ರೇಲರ್ ನಲ್ಲಿ ಲಾಸ್ಟ್ 5 ಸೆಕೆಂಡ್ಗಳಲ್ಲಿ ಮಾತ್ರ. ಸೊ ಹಾಗೆ ಈ ಒಂದು ಸಿನಿಮಾದ ಟ್ರೇಲರ್ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ, ಈ ಒಂದು ಸಿನಿಮಾ ಟ್ರೇಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೊಂದು ಒಂದು ಒಳ್ಳೆ ಕಲ್ಚರ್ಗೆ ಸಂಬಂಧಪಟ್ಟ ಒಂದು ಸಿನಿಮಾ. ಅದು ನಮ್ಮ ಕರ್ನಾಟಕದ ಕರಾವಳಿಯ ಒಂದು ಕಲ್ಚರ್ ಪದ್ಧತಿಯ ಜನಗಳಿಗೆ ತೋರಿಸುವ ರೀತಿ ಒಂದು ಸಿನಿಮಾವಾಗಿದೆ. ಸೊ ಈ ಸಿನಿಮಾ ಬರುವವರೆಗೂ ನಾವು ಕಾಯಬೇಕಾಗುತ್ತದೆ. ಈ ಸಿನಿಮಾ ಇದೇ ತಿಂಗಳಲ್ಲಿ ಕೂಡ ರಿಲೀಸ್ಗೆ ಸಜ್ಜಾಗಿ ನಿಂತಿದೆ. ಸೊ ಕಾದು ನೋಡಬೇಕು ಈ ಸಿನಿಮಾ ರಿಲೀಸ್ ಆದಮೇಲೆ ಕತೆ ಹೇಗಿದೆ ಅಂತ. ಜುಲೈ 24, 2026ಕ್ಕೆ ಈ ಸಿನಿಮಾ ಪ್ರಮುಖವಾಗಿ ಕನ್ನಡ, ಬೇರೆ ಭಾಷೆ ಕೂಡ ಡಬ್ಬಿಂಗ್ ಆಗಿ ಒಂದೇ ಕಾಲಕ್ಕೆ ರಿಲೀಸ್ಗೆ ಸಜ್ಜಾಗಿ ನಿಂತಿದೆ. ಸದ್ಯದಲ್ಲಿ ಕೂಡ ಸಿನಿಮಾದ ಸಾಂಗ್ಸ್ಗಳು ಕೂಡ ರಿಲೀಸ್ ಮಾಡುವ ಪ್ಲಾನಿಂಗ್ ಕೂಡ ಮಾಡಿಕೊಂಡಿದೆ ಸಿನಿಮಾದ ತಂಡ. ಸೊ ಹಾಗೆ ಮತ್ತು ಹೀರೋ ಪಾತ್ರ ಪ್ರಜ್ವಲ್ ದೇವರಾಜ್ ಅವರ ಎಂಟ್ರಿ ಆದಾಗ ಅಲ್ಲಿ ತೋರಿಸುವಂತ ಲುಕ್ ಆಗ್ಬೋದು, ಅವರ ಫೈಟಿಂಗ್ ಸೀನ್ಸ್, ಅವರ ಪೋರ್ಷನ್ ಏನಿದೆಯೋ ಅಲ್ಲಿ ಕೂಡ ಆಕ್ಷನ್ ಸೀನ್ಸ್ ಬಂದಾಗ ಇಂಟ್ರೆಸ್ಟ್ ಆಗಿನೇ ಬಿಲ್ಡ್ ಮಾಡಿದ್ದಾರೆ. ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ BGM ಅದರ ಕೆಲಸ ಅದು ಮಾಡಿದೆ. ಸೊ ಹಾಗೆ ಫುಲ್ ಸ್ಟೋರಿ ಸಿನಿಮಾದ ಟ್ರೇಲರ್ ನಲ್ಲಿ ರಿವೀಲ್ ಮಾಡಿಲ್ಲ, ಆದ್ರೆ ನೀವು ಸಿನಿಮಾ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಸಸ್ಪೆನ್ಸ್ ಕಂಪ್ಲೀಟ್ ಆಗಿ 3 ನಿಮಿಷಗಳ ಕಾಲ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಹಾಗೆ ಮಿಡಲ್ ಶಾರ್ಟ್ಸ್ ಬಂದಾಗ ಅಲ್ಲಿ ಕೂಡ ಸೂಪರ್ ನ್ಯಾಚುರಲ್ ಆಗಿನೇ ಸ್ವಲ್ಪ ಹಿಂಟ್ಗಳನ್ನು ಕೂಡ ಕೊಡ್ತಾರೆ. ಆದ್ರೆ ಅದರಲ್ಲಿ ಕೂಡ ಒಂದು ಕ್ಲಾರಿಟಿ ಕೂಡ ಇನ್ನೂ ಹೆಚ್ಚಾಗಿ ನಿಮಗೆ ಸಿಗುತ್ತದೆ. ಸೊ ಹಾಗೆ ಈ ಒಂದು ಸಿನಿಮಾ ಸದ್ಯಕ್ಕೆ ರಿಲೀಸ್ಗೆ ಬಂದ ಕಾರಣ ಇನ್ನೂ ಸ್ವಲ್ಪ 10ರಿಂದ 15 ದಿನಗಳು ನಾವು ವೇಟ್ ಮಾಡಬೇಕು ಈ ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟರ್ಗಳಲ್ಲಿ ನೋಡಕ್ಕೆ. ಸೊ ಹಾಗೆ ಪ್ರಜ್ವಲ್ ದೇವರಾಜ್ ಅವರು ಕೂಡ ಈ ಸಿನಿಮಾದ ಕೂಡ ಡಬ್ಬಿಂಗ್ ಬಗ್ಗೆ ಕೂಡ ಸ್ವಲ್ಪ ಮಾತನ್ನು ಕೂಡ ಆಡಿದ್ದಾರೆ. ತಮ್ಮ ವಾಯ್ಸ್ ಬಿಟ್ಟು ಬೇರೆದವರ ವಾಯ್ಸ್ ಹಾಕಲು ಕಾರಣ ಏನು, ಅದ್ರ ಹಿಂದಿರುವಂತ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕೂಡ ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ. ಸೊ ನೀವು ಕೂಡ ಅಲ್ಲಿ ಕೂಡ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಯಾಕೆ ಈ ಸಿನಿಮಾದಲ್ಲಿ ಪ್ರಜ್ವಲ್
ದೇವರಾಜ್ ಅವರ ವಾಯ್ಸ್ ಯೂಸ್ ಮಾಡಿಲ್ಲ ಅಂತ. ಸೊ ಹಾಗೆ ಈ ಒಂದು ಸಿನಿಮಾದ ಬಗ್ಗೆ ಏನಾದರೂ ಡೌಟ್ಸ್ ಅಥವಾ ಏನಾದರೂ ಕೇಳುವಂತ ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ರತಿ ಒಂದು ಕಾಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ. ಸೊ ಕಂಟೆಂಟ್ ಆಗ್ಬೋದು ನಾನು ಮಾಡುವಂತ ಕೆಲಸ ನಿಮ್ಗಳಿಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಬೇರೆ ಮತ್ತೊಂದು ಮೂವಿ ರಿವ್ಯೂ ದೊಂದಿಗಲು ಕಾಯ್ತಾರಿ. ನಮಸ್ಕಾರ ನನ್ನೆಲ್ಲ ಸ್ನೇಹಿತರುಗಳಿಗೆ.